ಮಾಡ್ಲೇಬೇಕು. ಏನು ಏನು ಮೊದಲು ನೀನ್ ಹಾಕಿ ತೋರ್ಸಮ್ಮ ಕ್ಯಾಪ್ಟನ್. ನಿನಗೆ ನಿನಗೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಪುಟ್ರೇಶ್. ಕರ್ನಾಟಕದವರು ಇವತ್ತು ಒಂದು ಬೆಳಿಗ್ಗೆನೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಆ ಪ್ರೋಮೋದಲ್ಲಿ ಸಾಕಾಗಿದೆ. ಏನಂದ್ರೆ ಗಿಲ್ಲಿ ಅವರಿಗೆ ಮತ್ತೆ ಅಶ್ವಿನಿ ಗೌಡ ಅವರಿಗೆ ಒಂದು ಕಾಳಗ ಶುರುವಾಗಿದೆ. ಅದು ಏನಂತ ಹೇಳ್ತೀನಿ. ಅದಕ್ಕೆ ಮೊದಲು ಇದುವರೆಗೂ ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಅದ್ರ ಬಗ್ಗೆ ಏನಂತ ನಿಮಗೆ ವಿವರವಾಗಿ ಹೇಳ್ಕೊಂತ ಹೋಗ್ತೀನಿ. ಗಿಲ್ಲಿ ಅವರು ತಮ್ಮ ವರ್ಷನ ಶುರು ಮಾಡಿದ್ದಾರೆ, ಅಂದ್ರೆ ಕ್ಯಾಪ್ಟನ್ ವರ್ಷನ ಶುರು ಮಾಡಿದ್ದಾರೆ. ಅದು ಮೊದಲನೇ ಪ್ರಹಾರ ಯಾರ ಮೇಲೆ ಅಂದ್ರೆ ಅವರ ನೆಚ್ಚಿನ ಕಂಟೆಸ್ಟೆಂಟ್, ಅವರ ನೆಚ್ಚಿನ ಸ್ಪರ್ಧಿ ಅಶ್ವಿನಿ ಗೌಡ ಮೇಡಮ್ ವಿರುದ್ಧ ಶುರು ಹಚ್ಕೊಂಡವ್ರೆ ಗಲಾಟಿನ. ಗಿಲ್ಲಿ ಅವರು ಅಶ್ವಿನಿ ಗೌಡ ಅವರಿಗೆ ಮೇಡಮ್ ಎಲ್ಲ ಮನೆ ಕೆಲಸ ಮಾಡಿ ಮುಗಿಸ್ಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ಅಶ್ವಿನಿ ಗೌಡ ಅವರು ಇಲ್ಲ ಕಣೋ ಗಿಲ್ಲಿ, ಯಾಕೋ ಸ್ವಲ್ಪ ಸುಸ್ತಾಗಿದೆ, ಬೆಳಿಗ್ಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಅದೆಲ್ಲ ಇಲ್ಲ ಕಣಮ್ಮ, ಏನು ಆರೆ ತಗೊಂಡು ಅಗೇಕ್ ಹೋಗಿದ್ಯಾ, ಅದೆಲ್ಲ ಗೊತ್ತಿಲ್ಲ, ಇವತ್ತು ಕೆಲಸ ಮಾಡಿ ಮುಗಿಸ್ಬಿಟ್ಟು ಮಲಗಬೇಕಂತ ಹೇಳ್ತಾರೆ. ಅದಕ್ಕೆ ಅಶ್ವಿನಿ ಗೌಡ ಅವರು ಇಲ್ಲ ಕಣೋ, ಆಗಲ್ಲ ಕಣೋ, ಏನಿವಾಗ ಏನು ನೀನು ಕ್ಯಾಪ್ಟನ್ ಅಂದ ತಕ್ಷಣ ನೀಗೇನು ಬಂದ್ಬಿಟ್ಟೈತಾ ಅಂತ ಹೇಳ್ತಾರೆ. ಏನಮ್ಮ ಗಿಂಬ್ ಅಂತ ಮಾತಾಡ್ತೀಯಾ, ನಿನಗೆ ತಾಕತ್ತಿದ್ರೆ ಕ್ಯಾಪ್ಟನ್ ಆಗಿ ತೋರ್ಸಮ್ಮ ನೀನು ಅಂತ ಗಿಲ್ಲಿ ಅವ್ರಿಗೆ ಹೇಳ್ತಾರೆ ಅಶ್ವಿನಿ ಗೌಡ ಅವರಿಗೆ. ಅದಕ್ಕೆ ಅಶ್ವಿನಿ ಗೌಡ ಅವರು ಏನೋ ನೀನು ತಾನಂತ ಮಾತಾಡ್ತೀಯಾ ಅಂತ ಗಿಲ್ಲಿ ಅವ್ರಿಗೆ ಹೇಳಿದ್ರೆ, ಗಿಲ್ಲಿ ಅವ್ರು ನಾನು ಹಂಗೆ ಮಾತಾಡೋದು, ಏನಮ್ಮ ಇವಾಗ ಈ ಕೆಲಸ ಮಾಡಿ ಮುಗಿಸ್ತೇ ಇಲ್ಲ ಕಣೋ ಆಗೋದಿಲ್ಲ, ಅದೇನು ಮಾಡ್ಕೊಂತ ಮಾಡ್ಕೋಬೇಕು ಅಂತ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ. ಅದಕ್ಕೆ ಗಿಲ್ಲಿ ಅವರು ನೋಡಮ್ಮ, ನೀನೇನಾದ್ರು ಇವತ್ತು ಕೆಲಸ ಮಾಡಲೇ ಇಲ್ಲ ಅಂದ್ರೆ ಇವತ್ತು ರಾತ್ರಿ ನೀವು ಅದು ಹೆಂಗೆ ಮಲ್ಕಂತೀರೋ ನೋಡ್ಬಿಡ್ತೀನಿ ಅಂತೇಳಿ ಗಿಲ್ಲಿ ಅವರು ಅಶ್ವಿನಿ ಗೌಡ ಅವ್ರಿಗೆ ಚಾಲೆಂಜ್ ಆಗ್ತಾರೆ. ಅಶ್ವಿನಿ ಗೌಡ ಅವರು ಸರಿ ಆಯ್ತು ಅಂತೇಳಿ ಹೋಗಿ ಮಲ್ಕೊಂಡಿರ್ತಾರೆ. ಅಲ್ಲಿ ಶುರು ಆಗೋದು ನೋಡಪ್ಪ ಗಿಲ್ಲಿ ಅವರ ಆಟ. ಹೋಗ್ಬಿಟ್ಟು ಗುಬ್ರಿ ಹಾಕೊಂಡು ಮೇಡಮ್ 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 ಅಂತೇಳಿ ಕಾಟ ಕೊಡಕ್ ಶುರು ಹಚ್ಕೊಂಡ್ರೆ, ಅವರೆಲ್ಲ ಕ್ಯಾಪ್ಟನ್ ಆದಾಗೆ ಗಿಲ್ಲಿ ಅವರು ಯಾವ್ಯಾವ ತರಹದ ಒಂದು ಕೆಲಸಗಳು ಮಾಡಿದ್ದಾರೆ. ಅವ್ರು ಏನೋ ಸೋಮಾರಿತನ ಮಾಡ್ಲಿ ಏನೇ ಮಾಡ್ಲಿ, ಆದ್ರೆ ಅವ್ರು ಹೇಳಿರೋ ಕೆಲ್ಸನ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಮಾಡಿದಾರ. ಮತ್ತೆ ಅಷ್ಟೆಲ್ಲ ಮಾಡಿರೋ ಗಿಲ್ಲಿ ಇವಾಗ ಕ್ಯಾಪ್ಟನ್ ಆದಾಗೆ ಬಿಡ್ತಾರೇನ್ರಿ? ಯಾಕಂದ್ರೆ ಕ್ಯಾಪ್ಟನ್ ಆದಾಗೆ ಆ ಒಂದು ಪವರ್ ಇರ್ತಲ್ಲ, ಆ ಪವರ್ ಅಲ್ಲೇ ಇದೆ ಕಣ್ರಿ ಎಲ್ಲ. ನೋಡ್ಬೇಕು, ಈ ವಾರದ ಮೊದಲನೇ ದಿನದಲ್ಲೇ ಗಿಲ್ಲಿ ಅವರು ಒಂದು ಕ್ಯಾಪ್ಟನ್ ಹೆಂಗಿರ್ಬೇಕಂತ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಇಷ್ಟು ದಿನ ಕ್ಯಾಪ್ಟನ್ ಆದವರೆಲ್ಲ ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ಯಾರು ಮಾತಾಡ್ತಿರ್ಲಿಲ್ಲ. ಆದ್ರೆ ಗಿಲ್ಲಿ ಅವರು ಯಾರು ಏನು ನೋಡ್ತಾ ಇಲ್ಲ, ಅವರು ಕ್ಯಾಪ್ಟನ್ ಏನಂತ ತೋರಿಸ್ತಾ ಇದಾರೆ. ಇದು ಕಣ್ರಿ ಕ್ಯಾಪ್ಟನ್. ಇಷ್ಟು ದಿವಸ ಎಲ್ರು ಕಾಯ್ತಿದ್ದು ಇಂತಹ ಕ್ಯಾಪ್ಟನ್ಗೆ ಅಂತ ಜನ ಅವಾಗಲೇ ಕಾಮೆಂಟ್ಗಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಷ್ಟು ದಿನ ಬರೀ ಮಾಡ್ತಿಲ್ಲ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಬರೀ ರೀಸನ್ ಹೇಳೋರು. ಆದ್ರೆ ಈ ಕ್ಯಾಪ್ಟನ್ನು ಏನ್ ಮಾಡ್ಬೇಕು ಅದನ್ನ ಮಾಡಿ ತೋರಿಸ್ತಾ ಇದ್ದಾರೆ. ನಾನು ಪಬ್ಲಿಕ್ ರಿವ್ಯೂ ಹೋದಾಗೆಲ್ಲ ಹೇಳೋರು, ಇಲ್ಲ ಸರ್ ಈ ಸರಿ ನೋಡಿ ಈ ವಾರ ಗಿಲ್ಲಿ ಅವರ ಒಂದೊಂದೇ ಅವತಾರಗಳು ಬರ್ತಾವು. ಇಷ್ಟು ದಿನ ಅವರೆಲ್ಲ ನೋಡ್ಕೊಂಬಂದಿದ್ರು. ಇನ್ ಮುಂದೆ ಈ ವಾರ ಕ್ಯಾಪ್ಟನ್ ಅಂದ್ರೆ ಏನಂತ ತೋರಿಸ್ತಾ ನೋಡಿ, ಅವರ ಎಲ್ಲ ಅವತಾರಗಳು ಬರ್ತಾವು. ನರಸಿಂಹ ಅವತಾರ, ವೀರಭದ್ರ ಅವತಾರ, ಎಲ್ಲ ಅವತಾರಗಳು ತೋರಿಸ್ತಾರಂತ ನನಗೆ ರಿವ್ಯೂ ಅಲ್ಲೆಲ್ಲ ಹೇಳಿದ್ರು. ಯಾಕೋ ಅದು ಇವತ್ತೇ ಕಾಣಿಸ್ತಾ ಇದೆ. ಇನ್ನು 5 ದಿನ ಬಾಕಿ ಇದೆ. ಇನ್ನು 5 ದಿನದಲ್ಲಿ ಇನ್ನು ಏನೇನೆಲ್ಲ ಅವತಾರಗಳು ನೋಡ್ಬೇಕು. 4 ದಿನ ಯಾರ್ಯಾರಿಗೆ ಏನೇನ್ ಕಾದಿದ್ಯೋ ಈ ಗಿಲ್ಲಿ ಆಟವನ್ನ ಆ ಭಗವಂತನೇ ಬಲ್ಲ ಅಲ್ವಾ. ಗ್ಯಾರಂಟಿ ಇವತ್ತಿನ ಎಪಿಸೋಡ್ ಸಾಕಾಗಿರುತ್ತೆ. ನೀವಂತೂ ಇವತ್ತಿನ ಎಪಿಸೋಡ್ನ ಮಿಸ್ ಮಾಡ್ಕೋಬೇಡಿ. ಅದರಲ್ಲೂ ಗಿಲ್ಲಿ ಅವರ ಕ್ಯಾಪ್ಟನ್ ವರ್ಷನ ಇಷ್ಟು ದಿನ ನಮ್ಮ ಕರ್ನಾಟಕ ಏನು ಕಾಯ್ತಾ ಇತ್ತು, ಆ ಒಂದು ಕ್ಯಾಪ್ಟನ್ ಕದರ್ ಇವತ್ತು ಶುರುವಾಗಿದೆ. ಗಿಲ್ಲಿ ಅವರು ಅವತ್ತು ತಿಲಕ ಇಟ್ಕೊಂಡಾಗೆ ಯೋಚನೆ ಮಾಡಬೇಕಿತ್ತು, ಈ ವಾರ ಏನೋ ಇದೆ ಯಾರಿಗೂ ಕಾದಿದೆ ಅಂತ. ಅದು ಮಾತ್ರ ಇವತ್ತು ಆಲ್ರೆಡಿ ಸಾಬೀತಾಗ್ತಾ ಇದೆ.
ಆ ಒಂದು ತಿಲಕ, ಆ ಒಂದು ಗೆಟಪ್, ಆ ಒಂದು ಕದರ್, ಆ ಕ್ಯಾಪ್ಟನ್ಗೆ ಇರಬೇಕಾಗಿದ್ದ ಎಲ್ಲ ಕದರ್ ಈಗ ಗಿಲ್ಲಿ ಅವ್ರ ಹತ್ರ ಇದೆ. ಆಲ್ ದಿ ಬೆಸ್ಟ್ ಗಿಲ್ಲಿ, ಚೆನ್ನಾಗಿ ನೀವು ಕ್ಯಾಪ್ಟನ್ಸಿ ಮಾಡಿ ನಂಬರ್ 1 ಕ್ಯಾಪ್ಟನ್ ಆಗಿ. ಎಲ್ರು ಇವತ್ತು ರಾತ್ರಿ 9:30ಕ್ಕೆ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನೋಡಿ, ಹಾಗೇನೆ ಬಿಗ್ ಬಾಸ್ಗೆ ಸಪೋರ್ಟ್ ಮಾಡಿ. ಜೈ ಬಿಗ್ ಬಾಸ್, ಜೈ ಕಿಚ್ಚ ಬಾಸ್, ಜೈ ಕರ್ನಾಟಕ.